ಬಿಡದಿಯಲ್ಲಿ ಸರ್ವರ್ಗೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನ ಪಟ್ಟಿದ್ದ ಸಂಬಂಧಪಟ್ಟಂತೆ ವಿಚಾರಕ್ಕೆ ರೈತರ ಮೇಲೆ ದಾಖಲಾದ ಕೇಸ್ಗಳು ಭಾರಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಪೊಲೀಸರು ಎಫ್ಐಆರ್ ದಾಖಲಿಸುವಾಗ ಎಡವಟ್ಟು ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಪ್ರಕರಣ ದಾಖಲಿಸುವಾಗ ಅವತ್ತು ಸ್ಥಳದಲ್ಲೇ ಇರಾದ ರೈತರ ಹೆಸರನ್ನು ಕೂಡ ಸೇರಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ರೈತ ಯಶವಂತ್ ಅವರದ್ದು. ಬಿಡದಿ ಟೌನ್ಶಿಪ್ ಹೋರಾಟ ಸುಮಾರು 11 ಜನರ ಮೇಲೆ ಪ್ರಕರಣ, ಇನ್ನೂ 11 ಇತರರು ಅಂತ ಹೇಳಿ ಪ್ರಕರಣ ದಾಖಲು ಮಾಡಿದ್ದಾರೆ. ಜೆಎಂಸಿ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಕೆಲವರ ಮೇಲೆ ಪ್ರಕರಣ ದಾಖಲಾಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟವರೇ ಅಲ್ಲ ಅವರು. ಆ ಹೋರಾಟ ನಡೆದಂತ ದಿನ ಅವರು ಬಿಡದಿಯಲ್ಲ ಇರಲಿಲ್ಲ, ಅಂತವ್ರ ಮೇಲೂ ಎಲ್ಲ ಪ್ರಕರಣ ದಾಖಲಾಗಿದೆ. ಯಶವಂತ್ ಅನ್ನೋರು ನನ್ನ ಜೊತೆಲಿ ಇದ್ದಾರೆ. ಈಗ ಅವ್ರು ಆ ದಿನ ಇರಲೇ ಇಲ್ಲ, ಆದ್ರೂ ಕೂಡ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಮಾತಾಡಿಸ್ತೀನಿ. ಹೇಳಿ ಯಶವಂತ್ ಅವರೇ, ಏನಾಯ್ತು? ನೀವ್ ಎಲ್ಲಿದ್ರಿ ಆ ದಿನ? ಸರ್, ಅವತ್ತಿನ ದಿನ ಯಾವತ್ತು ಬಿಡದಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬೈರ್ಮಂಗ್ಲ ಕಂಚಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆಲವು ಅಧಿಕಾರಿಗಳಿಗೆ ಕೊಲೆ ಯತ್ನ ಸೇರಿದಂತೆ ಇನ್ನು ಕ್ರಿಮಿನಲ್ ಅಪರಾಧಗಳನ್ನು ಎಸಗಿದ್ದಾರೆ ಅಂತ ಪ್ರಥಮ ವರ್ತಮಾನ ಏನು ದಾಖಲಾಗಿದೆ, ಎಫ್ಐಆರ್ ಏನ್ ದಾಖಲಾಗಿದೆ, ನನ್ನನ್ನ A4 ಆರೋಪಿಯನ್ನಾಗಿ ಮಾಡಲಾಗಿದೆ. ನಾನು ಅದರಲ್ಲಿ A4 ಆರೋಪಿ. ಆದ್ರೆ ನಾನು ಬಿಡದಿಯಲ್ಲ, ಇಡೀ ಕರ್ನಾಟಕದಲ್ಲೇ ಇರಲಿಲ್ಲ. ನಾನು ದೆಹಲಿಗೆ ಒಂದು ಬಹಳ ಮುಖ್ಯವಾದ ಒಂದು ಉನ್ನತ ಹಂತದ ಒಂದು ಸಭೆಯ ಸಲುವಾಗಿ ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ನಾನು ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರುಗಳು ಮತ್ತು ಅಲ್ಲಿ ಆಲ್ ಇಂಡಿಯಾ ಕಿಸಾನ್ ಸಭಾದ ನಾಯಕರುಗಳ ಜೊತೆ ಇದೇ ಬೈರ್ಮಂಗ್ಲ ಮತ್ತು ಕಂಚಕನಹಳ್ಳಿ ರೈತರ ಮೇಲೆ ಸರ್ಕಾರ ನಡೆಸ್ತಾ ಇರತಕ್ಕಂತ ಅನ್ಯಾಯ ಮತ್ತು ದೌರ್ಜನ್ಯವನ್ನ ಅವರಿಗೆ ವಿವರಿಸಿ ಅವರ ಬೆಂಬಲ ಮತ್ತು ಇಡೀ ದೇಶದ ರೈತರ ಬೆಂಬಲವನ್ನ ಪಡೆಯುವ ಉದ್ದೇಶಕ್ಕಾಗಿ ನಾನು ಅಲ್ಲಿ ಹೋಗಿ ನಾನು ಆ ಸಭೆಗಳಲ್ಲಿ ಭಾಗವಹಿಸಿದ್ದೆ. ಆದ್ರೆ ಅಂತ ಒಂದು ಪ್ರಕ್ರಿಯೆನಲ್ಲಿ ನಾನು ತೊಡಗಿರುವಾಗ ಆದ್ರೆ ಇಲ್ಲಿ ನನ್ನ ವಿರುದ್ಧ ನನ್ನನ್ನ A4 ಆರೋಪಿಯನ್ನ ಮಾಡಿ ಕೊಲೆ ಯತ್ನದಂತ ಗಂಭೀರವಾದಂತ ಕೆಲವು ಕ್ರಿಮಿನಲ್ ಮೊಕದ್ದಮೆಗಳ ಮೇಲೆ ನನ್ನ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು ಇದು ಏನ್ ತೋರುತ್ತೆ ಅಂದ್ರೆ ಇಲ್ಲಿ ಒಂದು ಪೊಲೀಸ್ ರಾಜ್ಯವನ್ನ ಸೃಷ್ಟಿ ಮಾಡಲಾಗಿದೆ. ಬೈರಮಂಗಲ ಕಂಚಕನಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ರಾಜ್ಯವನ್ನ ಸೃಷ್ಟಿ ಮಾಡಲಾಗಿದೆ. ಯಾರು ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಅತ್ಯಂತ ಫಲವತ್ತಾದ ನೀರಾವರಿ ಸಮೃದ್ಧಿ ಇರತಕ್ಕಂತ ಬಹುವಾರ್ಷಿಕ ಬೆಳೆಗಳ ಕೃಷಿ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತೇನು ರೈತರು ಬಹಳ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟವನ್ನ ಬಗ್ಗು ಬಡಿಬೇಕು, ದಮನ ಮಾಡಬೇಕು ಅಂತಾನೆ ಸುಳ್ಳು ಕೇಸ್ಗಳನ್ನ ವ್ಯವಸ್ಥಿತವಾಗಿ ಹಾಕಿದ್ದಾರೆ. ಅವರು ನನ್ನೊಬ್ಬನ ಮೇಲೆ ಹತ್ರ ಅಲ್ಲ, ಸುಮಾರು ಜನ 3-4 ಜನ ಘಟನೆ ಸಂದರ್ಭದಲ್ಲಿ ಇಲ್ದಿರೋರು ಕೂಡ ಹಾಕಿದ್ದಾರೆ ಅಂದ್ರೆ ಅರ್ಥ ಏನಂದ್ರೆ ಘಟನೆಯನ್ನ ಈ ಸುಳ್ಳು ಕೇಸನ್ನ ಹಾಕುವ ಕಾರಣಕ್ಕಾಗಿ ಸರ್ಕಾರವೇ ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು ಇದು ತನ್ನಿಂತಾನೇ ಸಾಬೀತಾಗ್ತಕ್ಕಂಥ ಒಂದು ವಿಷಯ. ಈಗ ಒಂದು ಸರ್, ತಾವು ಪ್ರಕರಣ ದಿನ ಅಲ್ಲಿ ಇರಲೇ ಇಲ್ಲ, ತಾವು ಡೆಲ್ಲಿಯಲ್ಲಿದ್ರಿ. ಹಂಗಿದ್ದು ಕೂಡ ತಮ್ಮ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಹೆಂಗ್ ಎದುರಿಸ್ತೀರಿ ಇದನ್ನ? ಆ ನಂತರ ಕೆಲವರು ಅಮಾಯಕ ರೈತರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ. ಇನ್ನು ಕೆಲವರು ಮಹಿಳೆಯರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತಲ್ಲ. ಕಾನೂನು ಹೋರಾಟ ಹೇಗ್ ನಡೀತದೆ? ಈಗ ಮೊದಲು ಅವರು ಆರೋಪ ಪಟ್ಟಿ ಸಲ್ಲಿಸಲಿ, ಆರೋಪ ಪಟ್ಟಿ ಸಲ್ಲಿಸಿದ ನಂತರ ಆರೋಪ ಪಟ್ಟಿಯನ್ನ ಪೂರ್ತಿ ಪಡ್ಕೊಂಡು ಮತ್ತು ಅದಕ್ಕೇನು ಅವರು ಸಾಕ್ಷ್ಯಾಧಾರಗಳನ್ನ ಅವರು ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ನಮ್ಮ ಕ್ರಿಮಿನಲ್ ನುರಿತ ವಕೀಲರು, ನಮ್ಮಲ್ಲಿ CH ಹನುಮಂತರಾಯ ಅಂತ ಹೇಳಿ ಒಬ್ಬ ಕ್ರಿಮಿನಲ್ ಅಡ್ವೊಕೇಟ್ ನಮ್ಮ ರೈತ ಚಳವಳಿ ಜೊತೆ ಸಿಂಪತಿ ಇರ್ತಕ್ಕಂಥವ್ರು ಇದ್ದಾರೆ. ಹಾಗೇನೆ ಅಖಿಲ ಭಾರತ ವಕೀಲರ ಸಂಘ ಅಂತ ಬಹಳ ದೊಡ್ಡ ಒಂದು ವಕೀಲರ ಒಂದು ದೊಡ್ಡ ಯೂನಿಯನ್, ಅದು ಇಡೀ ದೇಶದಲ್ಲೇನೆ ಬಹಳ ದೊಡ್ಡ ಪ್ರಖ್ಯಾತವಾದ ಹೆಸರು. ಅದರ ಸಂಘಟನೆಯಲ್ಲಿ ಕೂಡ 100 ವಕೀಲರುಗಳಿದ್ದಾರೆ. ಅದಲ್ಲದೆ ಈ ಪ್ರಜಾಪ್ರಭುತ್ವ ಚಳುವಳಿ ಉಳಿಬೇಕು ಮತ್ತು ರೈತರ ನ್ಯಾಯಬದ್ಧವಾದ ಹಕ್ಕು ಉಳಿಬೇಕು ಅನ್ನುವಂತ ಸಾಕಷ್ಟು ಜನ ವಕೀಲರ ಚಳುವಳಿಗಳಿವೆ. ಆ ವಕೀಲ ಚಳುವಳಿಗಳ ಜೊತೆ ಇದನ್ನ ಚರ್ಚೆ ಮಾಡಿ ಆರೋಪ ಪಟ್ಟಿ ರೆಡಿ ಆದ ನಂತರ ಅದನ್ನ ನಾವು ಸೂಕ್ತ ಎಷ್ಟು ಅಥವಾ ಮುಂದಿನ ಹಂತದ ಈ ಕಾನೂನು ಹೋರಾಟವನ್ನ ತಾವು ಹೇಗೆ ಎದುರಿಸ್ತೀರಿ? ಕೆಲವರು ಅತಿ ಬಡವರು, ಪಾಪ ಅವ್ರಿಗೆ ಕಾನೂನು ಕಂಪ್ಲೇಂಟ್ ಏನೂ ಗೊತ್ತಿಲ್ಲ, ಅಂತವರೆಲ್ಲ ಇದನ್ನ ಹೇಗೆ ಎದುರಿಸ್ತಾರೆ ಸರ್? ಅದು ಯಾರು ಕೂಡ ಗಾಬರಿ ಪಡಬೇಕಾಗಿಲ್ಲ. ಯಾಕೆಂದ್ರೆ ಬೈರ್ಮಂಗ್ಲ ಕಂಚಕನಹಳ್ಳಿಯ ಟೌನ್ಶಿಪ್ ವಿರೋಧಿ ಹೋರಾಟ, ಭೂ ಸ್ವಾಧೀನ ವಿರೋಧಿ ಹೋರಾಟ ಇದು ಕೇವಲ 26 ಹಳ್ಳಿಯ ರೈತರ ಪ್ರಶ್ನೆಯಾಗಿ ಉಳಿದಿಲ್ಲ. ಇದು ಕರ್ನಾಟಕದ ಸಮಸ್ತ ಕನ್ನಡಿಗರ, ಸಮಸ್ತ ರೈತರ, ಸಮಸ್ತ ಗ್ರಾಮೀಣ ಜನತೆಯ ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ಹಂಗಾಗಿ ಯಾರು ಕೂಡ ಗಾಬರಿ ಪಡಬೇಕಾಗಿಲ್ಲ. ಹೋರಾಟದಲ್ಲಿ ಜೈಲಿಗೆ ಹೋಗೋದು, ಜೈಲಿನ ಬಿಡುಗಡೆಯಾಗೋದು, ಗೋಲಿಬಾರ್ನಲ್ಲಿ ಸಾವು, ಹುತಾತ್ಮರಾಗೋದು ಇವೆಲ್ಲ ಇದ್ದೇ ಇದೆ. ಅದಕ್ಕೆಲ್ಲ ರೆಡಿಯಾಗೇನೆ ಈ ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ಇದು ಯಶವಂತ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬಿಡದಿ.